ನಮಸ್ಕಾರ ವೀಕ್ಷಕರೇ ಕೋಡಿ ಶ್ರೀಗಳು ನುಡಿಯುವ ಭವಿಷ್ಯಕ್ಕೆ ಸಾಕಷ್ಟು ಮಹತ್ವ ನೀಡಲಾಗುತ್ತೆ. ಕೋಡಿ ಮಠದಿಂದ ಹೊರಬರುವ ಭವಿಷ್ಯವಾಣಿ ಕರ್ನಾಟಕದಲ್ಲಿ ವಿಶೇಷತೆಯನ್ನು ಪಡೆದುಕೊಂಡಿದೆ. ಸಾಕಷ್ಟು ಮಹತ್ವ ನೀಡಲಾಗುತ್ತೆ. ಹಾಸನದ ಅರಸೀಕೆರೆಯ ಹಾರನಹಳ್ಳಿಯ ಕೋಡಿ ಮಠದ ಕೋಡಿ ಶ್ರೀಗಳು ಸಾಮಾನ್ಯವಾಗಿ ರಾಜಕೀಯ ಕುರಿತಾಗಿ, ಪ್ರಕೃತಿ ವಿಕೋಪದ ಬಗ್ಗೆ, ದೇಶದಲ್ಲಾಗುವ ಅವಘಡಗಳ ಬಗ್ಗೆ, ಹಾಗೆ ಅಂತಾರಾಷ್ಟ್ರೀಯ ವಿದ್ಯಮಾನಗಳ ಬಗ್ಗೆ ಭವಿಷ್ಯ ನುಡಿಯೋದ್ರಲ್ಲಿ ಅವರು ನಿಸ್ಸೀಮರು ಅಂತ ಹೇಳಬಹುದು. ಇದೇ ವರ್ಷದಲ್ಲಿ ಅಂದರೆ 2024ರ ಆರಂಭದಿಂದ ಇಲ್ಲಿಯವರೆಗೆ ಅವರು ಹಲವು ಬಾರಿ ಸ್ಫೋಟಕ ಭವಿಷ್ಯವನ್ನು ನುಡಿದಿದ್ದಾರೆ. ಅದರಲ್ಲಿ ಬಹುತೇಕ ಇದೇ ವರ್ಷದಲ್ಲಿ ನಿಜವಾಗಿದೆ. ಅಂತಹ ಪ್ರಳಯಾಂತಕ ಭವಿಷ್ಯ ನುಡಿಯೋದಕ್ಕೆ ಖ್ಯಾತಿಯನ್ನು ಪಡೆದಿರುವ ಶ್ರೀಗಳು ಇದೀಗ ಹೊಸ ಹಾಗೆ ಸ್ಫೋಟಕ ಭವಿಷ್ಯವಾಣಿಯೊಂದನ್ನು ನುಡಿದಿದ್ದಾರೆ. ಆದರೆ ಈ ಬಾರಿ ಅವರು ನುಡಿದಿರುವಂಥದ್ದು ಅಂತಿಂತ ಭವಿಷ್ಯವಲ್ಲ, ಆಘಾತಕಾರಿ ಭವಿಷ್ಯವನ್ನೇ ನುಡಿದಿದ್ದಾರೆ. ಇದು ರಾಜ್ಯದ ಜನರಲ್ಲಿ ಹೊಸ ಆತಂಕವನ್ನು ಶುರು ಮಾಡಿದೆ. ಕೋಡಿ ಶ್ರೀಗಳು ಹೇಳಿರುವ ಭವಿಷ್ಯವಾಣಿಗಳು ಇಲ್ಲಿಯವರೆಗೆ ಸುಳ್ಳಾಗಿಲ್ಲ, ಮುಂದೆಯೂ ಸುಳ್ಳಾಗೋದಿಲ್ಲ ಅನ್ನುವ ಗಾಢವಾದ ನಂಬಿಕೆ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೂಡಾ ಹಗರಣ, ಹಾಗೆ ರೇಣುಕಾಸ್ವಾಮಿ ಕೊಲೆ ಕೇಸ್, ಹಾಗೆ ನಟ ದರ್ಶನ್ ತೂಗುದೀಪ್ ಅವರ ವಿಚಾರದಲ್ಲಿ ಇತ್ತೀಚೆಗೆ ಕೋಡಿ ಶ್ರೀಗಳು ಈ ಎಲ್ಲ ವಿಚಾರದಲ್ಲಿ ಹೇಳಿರುವಂತಹ ಮಾತುಗಳು ಸತ್ಯವಾಗಿದೆ. ಇದೀಗ ಶ್ರೀಗಳು ಕರ್ನಾಟಕದಲ್ಲಿ ಮುಂದಿನ ದಿನಗಳಲ್ಲಿ ದುರಂತ ಸಂಭವಿಸುವ ಮುನ್ಸೂಚನೆಯನ್ನು ನೀಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಅವರು ನುಡಿದ ಅತ್ಯಂತ ಭಯಾನಕ ಭವಿಷ್ಯ ಇದಾಗಿದೆ. ಯಾಕಂದರೆ ಇಲ್ಲಿಯವರೆಗೂ ಅವರು ದೇಶದಲ್ಲಾಗುವ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗುವ ಘಟನೆಗಳ ಬಗ್ಗೆ ಹೇಳ್ತಾ ಇದ್ರು. ಆದರೆ ಈಗ ಅವರು ಕರ್ನಾಟಕದ ಬಗ್ಗೆ ಹೇಳಿರುವಂಥದ್ದು. ಹಾಗಾದರೆ ಕೋಡಿ ಶ್ರೀಗಳು ಅಷ್ಟಕ್ಕೂ ಹೇಳಿದ್ದೇನು? ಕರ್ನಾಟಕಕ್ಕೆ ಕಂಟಕ ಇರುವ ಬಗ್ಗೆ ಅವರು ಕೊಟ್ಟಂತಹ ಸುಳಿವೇನು? ಏನು ಹೇಳುತ್ತೆ ಕೋಡಿ ಶ್ರೀಗಳ ಕಾಲಜ್ಞಾನ? ಆ ಎಲ್ಲದರ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ವೀಕ್ಷಕರೇ, ಹಾಸನ ಜಿಲ್ಲೆಯ ಅರಸೀಕೆರೆಯ ಹಾರನಹಳ್ಳಿಯ ಕೋಡಿ ಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮಿಗಳು ಹೊಸ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ರಾಜ್ಯದಲ್ಲಿ ಹಾಗೂ ದೇಶದಲ್ಲಿ ರಾಜಕೀಯ, ನೈಸರ್ಗಿಕ ಹಾಗೆ ಆರ್ಥಿಕ ಪರಿಸ್ಥಿತಿ ಸೇರಿದಂತೆ ವಿವಿಧ ವಿಷಯಗಳ ಬಗ್ಗೆ ಕೋಡಿ ಶ್ರೀಗಳು ಭವಿಷ್ಯವಾಣಿಯನ್ನು ಹೇಳ್ತಾರೆ. ಶ್ರೀಗಳು ಹೇಳುವಂತಹ ಬಹುತೇಕ ಭವಿಷ್ಯ ಸತ್ಯವಾಗುತ್ತೆ. ಇದೀಗ ಹೊಸ ಹಾಗೆ ಭಯಾನಕ ಭವಿಷ್ಯವಾಣಿಯನ್ನೇ ಶ್ರೀಗಳು ಹೇಳಿರುವಂಥದ್ದು. ವೀಕ್ಷಕರ, ಕೆಲವೇ ತಿಂಗಳುಗಳ ಹಿಂದೆ ಕೋಡಿ ಶ್ರೀಗಳು ಮುಖ್ಯಮಂತ್ರಿಯವರ ಮೇಲೆ ಆರೋಪ ಬಂದಾಗ ಭವಿಷ್ಯವಾಣಿಯನ್ನು ನುಡಿದಿದ್ರು. ಅದರಲ್ಲಿ ಅರಸನ ಮೇಲೆ ಅಪವಾದ ಬರಲಿದೆ, ಆದರೆ ಅರಸನಿಗೆ ಏನೂ ಆಗೋದಿಲ್ಲ, ಅವರನ್ನು ಅಲ್ಲಾಡಿಸಲು ಆಗಲ್ಲ ಎಂಬರ್ಥದಲ್ಲಿ ಮಾತನಾಡಿದರು. ಶ್ರೀಗಳ ಭವಿಷ್ಯವಾಣಿ ಈಗ ಸತ್ಯವಾದಂತಾಗಿದೆ. ಯಾಕಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇಲೆ ಮೂಡಾ ಹಗರಣದ ಆರೋಪ, ಅಂದರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ವಿಚಾರದಲ್ಲಿ ಕೇಳಿಬಂದಂತಹ ಆರೋಪ. ಅದು ಬದಲಿ ನಿವೇಶನವನ್ನು ಪಡೆದು ಸಂಕಷ್ಟಕ್ಕೆ ಸಿಲುಕಿದ್ರು. ಇದರಿಂದಾಗಿ ಸಿದ್ದರಾಮಯ್ಯ ಅವರ ಇಡೀ ಒಂದು ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆಯಾಗಿ ಪರಿಣಮಿಸಿತು. ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಅಂತ ವಿಪಕ್ಷಗಳಾಗಿರಬಹುದು, ಸ್ವಪಕ್ಷದ ಹಿರಿಯ ನಾಯಕರುಗಳು ಸಹ ರಾಜೀನಾಮೆಗೆ ಒತ್ತಡವನ್ನು ಹೇರಿದ್ರು. ಇನ್ನೇನು ಅವರು ರಾಜೀನಾಮೆ ಕೊಡಬೇಕು ಅನ್ನುವ ಹಂತವನ್ನು ತಲುಪಿತ್ತು. ಈ ಮೂಡಾ ಹಗರಣದ ಆರೋಪ ಕೇವಲ ನಮ್ಮ ರಾಜ್ಯದಲ್ಲಿ ಮಾತ್ರವಲ್ಲ, ರಾಷ್ಟ್ರ ಮಟ್ಟದಲ್ಲೂ ಸದ್ದು ಮಾಡ್ತು. ರಾಷ್ಟ್ರ ರಾಜಕಾರಣದಲ್ಲಿ ಕಾಂಗ್ರೆಸ್ ತೀವ್ರ ಮುಜುಗರವನ್ನು ಎದುರಿಸುವಂತಾಯಿತು. ಅದರಲ್ಲೂ ರಾಷ್ಟ್ರ ಮಟ್ಟದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಗ್ಗೆ ವಾಗ್ದಾಳಿಯನ್ನು ನಡೆಸಿದ್ರು. ಸಿದ್ದರಾಮಯ್ಯ ಅವರ ಮೇಲೆ ಕೇಳಿಬಂದಂತಹ ಆರೋಪವನ್ನು ಮುಂದಿಟ್ಟು ವಿಪಕ್ಷದ ಮೇಲೆ ವಾಗ್ದಾಳಿಯನ್ನು ನಡೆಸಿದ್ರು. ಕರ್ನಾಟಕದಲ್ಲಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜಮೀನನ್ನು ಕಬಳಿಸ್ತಿದ್ದಾರೆ ಅಂತ ಆರೋಪವನ್ನು ಮಾಡಿದ್ರು. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ತೊಂದರೆ ಇದೆ ಅಂತ ಶ್ರೀಗಳು ಅದಕ್ಕೂ ಮೊದಲೇ ಭವಿಷ್ಯವನ್ನು ನುಡಿದಿದ್ರು. ಅಂದರೆ ಮೂಡಾ ಹಗರಣ ಆರೋಪ ಕೇಳಿ ಬರೋದಕ್ಕೂ ಹಲವು ದಿನಗಳ ಮುಂಚಿತವಾಗಿ ರಾಜನಿಗೆ ತೊಂದರೆ ಇದೆ, ಅವಮಾನವನ್ನು ಎದುರಿಸಬೇಕಾಗುತ್ತೆ ಅನ್ನುವ ಅರ್ಥದಲ್ಲಿ ಶ್ರೀಗಳು ಮಾತನಾಡಿದ್ರು. ಇದಾದ ಕೆಲವೇ ದಿನಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟರು. ಅನಂತರದಲ್ಲಿ FIR ಸಹ ದಾಖಲಾಯಿತು. ಲೋಕಾಯುಕ್ತ ತನಿಖೆ ಸದ್ಯ ನಡೀತಾ ಇದೆ. ಇಡಿ ತನಿಖೆಯ ಭೀತಿಯೂ ಸಹ ಆವರಿಸಿದೆ. ಇದು ಸಹಜವಾಗಿ ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ಹಾಗೆ ಕಾಂಗ್ರೆಸ್ ವಲಯದಲ್ಲಿ ಆತಂಕ ಎದುರಾಗಿತ್ತು. ಅದರಲ್ಲೂ ಕೋಡಿ ಮಠದ ಶ್ರೀಗಳು ಭವಿಷ್ಯ ನುಡಿದ ಮೇಲಂತೂ ಸಿದ್ದರಾಮಯ್ಯ ಅವರ ಅಭಿಮಾನಿಗಳಲ್ಲಿ ಇನ್ನಷ್ಟು ಆತಂಕ ಮನೆ ಮಾಡಿತ್ತು. ಆದರೆ ಕೋಡಿ ಶ್ರೀಗಳು ಕೇವಲ ತೊಂದರೆ ಮಾತ್ರ ಅಂತ ಹೇಳಿದ್ದೇ ವಿನಃ CM ಕುರ್ಚಿಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ, ಅಂದರೆ ಸಿದ್ದರಾಮಯ್ಯ ಅವರ CM ಕುರ್ಚಿಗೆ ಯಾವುದೇ ರೀತಿಯಾದಂತಹ ತೊಡಕುಗಳು ಬರೋದಿಲ್ಲ ಅಂತ ಹೇಳಿದರು, ಭರವಸೆಯನ್ನು ನೀಡಿದರು. ಅದೇ ಪ್ರಕಾರವಾಗಿ ಬದಲಾದ ಸನ್ನಿವೇಶದಲ್ಲಿ ಸಿದ್ದರಾಮಯ್ಯ ಅವರು ಲೋಕಾಯುಕ್ತ ತನಿಖೆಯನ್ನು ಎದುರಿಸಿದ್ರು. ಅವರ ಸ್ಥಾನಕ್ಕೆ ಇದುವರೆಗೂ ಕುತ್ತು ಬಂದಿಲ್ಲ.
ಅವರು ಸಹ ತಾನೇ ಮುಂದಿನ 3 ವರ್ಷಗಳವರೆಗೆ CM ಅಂತ ಎಲ್ಲ ಕಡೆಗಳಲ್ಲಿ ಹೇಳ್ತಿದ್ದಾರೆ. ವಿಪಕ್ಷಗಳ ಬಾಯಿ ಮುಚ್ಚಿಸುವ ಕೆಲಸದ ಜೊತೆಗೆ ಸ್ವಪಕ್ಷದಲ್ಲೂ ತಮ್ಮ ವಿರುದ್ಧವಾಗಿ ಪಿತೂರಿ ಮಾಡೋರನ್ನು ಮಟ್ಟ ಹಾಕ್ತಿದ್ದಾರೆ. ಅಂದರೆ ಕೋಡಿ ಶ್ರೀಗಳು ಮೊದಲೇ ಇದನ್ನು ಊಹಿಸಿದ್ರು. ರಾಜನಿಗೆ ತೊಂದರೆ ಎದುರಾದರೂ ಸಹ ರಾಜನ ಕುರ್ಚಿಗೆ ಯಾವುದೇ ತೊಂದರೆ ಆಗೋದಿಲ್ಲ ಅಂತ ಹೇಳಿದರು. ಇನ್ನು ನಟ ದರ್ಶನ್ ಅವರ ವಿಷಯದಲ್ಲೂ ಕೋಡಿ ಶ್ರೀಗಳು ಹೇಳಿದ್ದಂತಹ ಭವಿಷ್ಯವಾಣಿ ಸತ್ಯವಾಗಿದೆ. ದರ್ಶನ್ ಹಾಗೆ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಕೋಡಿ ಶ್ರೀಗಳು ಹೇಳಿದಂತಹ ಭವಿಷ್ಯವಾಣಿ ಸತ್ಯ ಆದ ನಂತರದಲ್ಲಿ ಜನರಲ್ಲಿ ಕೋಡಿ ಶ್ರೀಗಳ ಮೇಲೆ ಗೌರವ ಇನ್ನಷ್ಟು ಹೆಚ್ಚಾಗಿದೆ. ಭವಿಷ್ಯವಾಣಿಯ ಕುರಿತಾಗಿ ಇನ್ನಷ್ಟು ನಂಬಿಕೆ ಬಂದಿದೆ. ಕೇವಲ ಇದು ಮಾತ್ರ ಅಲ್ಲ, ರಣಭೀಕರ ಮಳೆ ಮತ್ತು ಗುಡ್ಡ ಕುಸಿತದ ಬಗ್ಗೆಯೂ ಕೋಡಿ ಶ್ರೀಗಳು ಭವಿಷ್ಯವನ್ನು ನುಡಿದಿದ್ದರು. ಅದು ಕೂಡ ಇದೇ ವರ್ಷದಲ್ಲಿ ಮಳೆಗಾಲದಲ್ಲಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಕುಂಭದ್ರೋಣ ಮಳೆಯಾಗಿ ಸಾಕಷ್ಟು ನಷ್ಟ ಉಂಟಾಗಿತ್ತು. ಇನ್ನು ಕೇರಳದ ವಯನಾಡಿನಲ್ಲಂತೂ ಅಲ್ಲಿನ ಭೀಕರ ಘಟನೆಯ ಬಗ್ಗೆ ನಿಮ್ಮೆಲ್ಲರಿಗೂ ಈಗಾಗಲೇ ಗೊತ್ತಿದೆ. ಕೇರಳದ ವಯನಾಡಿನಲ್ಲಿ ಗುಡ್ಡ ಕುಸಿತದಿಂದ ಸಾಕಷ್ಟು ಸಾವು ನೋವುಗಳು ಎದುರಾಯಿತು. ಈ ಬಗ್ಗೆಯೂ ಸಹ ಕೋಡಿ ಶ್ರೀಗಳು ಮೊದಲೇ ಎಚ್ಚರಿಕೆಯನ್ನು ನೀಡಿದರು. ಕ್ರೋಧಿನಾಮ ಸಂವತ್ಸರದ ಬಗ್ಗೆ ಕೋಡಿ ಶ್ರೀಗಳು ನುಡಿದಂತಹ ಭವಿಷ್ಯವಂತೂ ಭಯಾನಕವಾಗಿತ್ತು. ಕ್ರೋಧಿನಾಮ ಸಂವತ್ಸರದಲ್ಲಿ ಅವಾಂತರಗಳೇ ಹೆಚ್ಚು ಅಂತ ಹೇಳಿದರು. ಆ ಭವಿಷ್ಯ ನುಡಿದು ಕೇವಲ 20 ದಿನಗಳಲ್ಲಿ ಕೇರಳದ ವಯನಾಡಿನಲ್ಲಿ ಭಾರೀ ಭೂಕುಸಿತ ಸಂಭವಿಸಿ 400ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ರು. ದೇಶದಲ್ಲಿ ಜಲಕಂಟಕ, ಅಗ್ನಿಕಂಟಕ ಹಾಗೆ ವಾಯುಕಂಟಕಗಳು ಮತ್ತಷ್ಟು ಹೆಚ್ಚಾಗಲಿವೆ. ಈ ಕುರಿತು ಎಚ್ಚರಿಕೆಯಿಂದ ಇರಬೇಕು ಅಂತ ಕೋಡಿ ಶ್ರೀಗಳು ಮೊದಲೇ ಎಚ್ಚರಿಕೆಯನ್ನು ನೀಡಿದರು. ಇನ್ನು ಶ್ರಾವಣ ಮಾಸದ ಕುರಿತಾಗಿಯೂ ಭವಿಷ್ಯವನ್ನು ನುಡಿದ್ರು. ಇದು ಹಬ್ಬದ ಋತು, ಶ್ರಾವಣ ಮಾಸ, ಎಲ್ಲರೂ ಎಚ್ಚರಿಕೆಯಿಂದ ಇರಬೇಕು. ಈ ಮಾಸದಲ್ಲಿ ಅವಘಡಗಳು ಸಂಭವಿಸಲಿದೆ ಅಂತ ಭಯಾನಕ ಭವಿಷ್ಯವನ್ನು ನುಡಿದಿದ್ರು. ಈ ಒಂದು ಮಾಸದಲ್ಲಿ ಗುರುಗಳು ಶಿಷ್ಯರಾಗ್ತಾರೆ, ಶಿಷ್ಯರು ಗುರುಗಳಾಗ್ತಾರೆ. ಹೆಣ್ಣು ಮಕ್ಕಳ ಪ್ರಾಬಲ್ಯ ಹೆಚ್ಚಾಗುತ್ತೆ. ರಾಜ್ಯದಲ್ಲಿ ಅತಿವೃಷ್ಟಿ ಆಗುವಂತಹ ಸಾಧ್ಯತೆ ಇದೆ. ಕ್ರೋಧಿನಾಮ ಸಂವತ್ಸರ ಇದಾಗಿರೋ ಕಾರಣ ದೇಶದಲ್ಲಿ ಜಲ, ಅಗ್ನಿ ಹಾಗೆ ವಾಯುಕಂಟಕಗಳ ಸಂಖ್ಯೆ ಹೆಚ್ಚಾಗಬಹುದು ಅಂತ ಹೇಳಿದರು. ಇವೆಲ್ಲವೂ ಇತ್ತೀಚೆಗೆ ಅವರು ಹೇಳಿದಂತಹ ಭವಿಷ್ಯವಾದರೆ ದಶಕದಿಂದಲೂ ಈ ರೀತಿಯಾಗಿ ಕೋಡಿ ಶ್ರೀಗಳು ಭವಿಷ್ಯವನ್ನು ನುಡಿತಿದ್ದಾರೆ. ಅವು ನಿಜವಾದ ಬಗ್ಗೆ ಸಾಕಷ್ಟು ಉದಾಹರಣೆಗಳಿವೆ. ಇದೀಗ ಕೋಡಿ ಶ್ರೀಗಳು ಹೊಸ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಇದು ರಾಜ್ಯದ ಜನರಲ್ಲಿ ಹೊಸ ಆತಂಕವನ್ನೇ ಸೃಷ್ಟಿ ಮಾಡಿದೆ. ಇತ್ತೀಚೆಗೆ ಕೋಡಿ ಶ್ರೀಗಳು ಶಿವಮೊಗ್ಗ ಜಿಲ್ಲೆಯ ಸೊರಬಕ್ಕೆ ಕಾರ್ಯನಿಮಿತ್ತ ಭೇಟಿ ನೀಡಿದ್ರು. ಈ ಸಂದರ್ಭದಲ್ಲಿ ಹೊಸ ಭವಿಷ್ಯವನ್ನು ಹೇಳಿದ್ದಾರೆ. ರಾಜ್ಯದಲ್ಲಿ ಭಾರೀ ಮಳೆ ಮುಂದುವರಿಯುತ್ತೆ. ಇದು ಕೋಡಿ ಶ್ರೀಗಳು ನೀಡಿದಂತಹ ಎಚ್ಚರಿಕೆ. ಈಗಾಗಲೇ ರಾಜ್ಯದಲ್ಲಿ ಹಿಂಗಾರು ಅವಧಿ ಮುಕ್ತಾಯವಾಗ್ತಾ ಬರ್ತಾ ಇದ್ರೂ ಮಳೆ ನಿಂತಿಲ್ಲ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಆಗಿರೋದ್ರಿಂದ ಕರ್ನಾಟಕವೂ ಸೇರಿದಂತೆ ದಕ್ಷಿಣ ಭಾರತದ ವಿವಿಧ ರಾಜ್ಯಗಳಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ಈಗಾಗಲೇ ಅಕಾಲಿಕ ಮಳೆಯಿಂದ ರೈತರು ಅಪಾರ ಪ್ರಮಾಣದ ಬೆಳೆ ನಷ್ಟವನ್ನು ಅನುಭವಿಸಿದ್ದಾರೆ. ಇದೀಗ ಇನ್ನೂ ಮಳೆ ಆಗುತ್ತೆ ಅನ್ನೋದಾದರೆ ಅದು ರಾಜ್ಯಕ್ಕೆ ಕೇಡುಗಾಲ ಅಂತಲೇ ಅರ್ಥ. ಮಳೆ ಹೆಚ್ಚಾಗಿ ಬೆಳೆ ಹಾನಿಯಾದರೆ ಎಲ್ಲ ವಸ್ತುಗಳ ಬೆಲೆನೂ ಹೆಚ್ಚಳ ಆಗುತ್ತೆ. ಕರ್ನಾಟಕದ ಜನತೆಗೆ ಪರೋಕ್ಷ ಆರ್ಥಿಕ ಹೊರೆ ಆಗಲಿದೆ. ರಾಜ್ಯಕ್ಕೆ ಸಂಕಷ್ಟ ಎದುರಾಗುತ್ತೆ ಅನ್ನೋದ್ರ ಬಗ್ಗೆ ಕೋಡಿ ಶ್ರೀಗಳು ಹೇಳಿರುವಂಥದ್ದು. ಅಂದರೆ ಮಳೆ ಇನ್ನೂ ಮುಂದುವರಿಯುವಂತಹ ಸಾಧ್ಯತೆ ಇದೆ ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ. ಇದು ಮಾತ್ರ ಅಲ್ಲದೆ ಮತ್ತೊಂದು ಭಯಾನಕ ಭವಿಷ್ಯವನ್ನು ಅವರು ನುಡಿದಿದ್ದಾರೆ. ಮುಂದಿನ ದಿನಗಳಲ್ಲಿ ನಾಯಿಗಳ ಹಾವಳಿ ಕರ್ನಾಟಕದಲ್ಲಿ ವಿಪರೀತ ಆಗುತ್ತಂತೆ. ಇದರಿಂದಾಗಿ ಜನ ರಸ್ತೆಯಲ್ಲಿ ನಿರ್ಭೀತಿಯಿಂದ ನಡೆದುಕೊಂಡು ಹೋಗೋದು ಸಹ ಕಷ್ಟ ಆಗುತ್ತೆ ಅಂತ ಶ್ರೀಗಳು ಹೇಳಿರುವಂಥದ್ದು. ಈ ಹಿಂದೆ ಕೊರೋನಾ ಕುರಿತಾಗಿಯೂ ಅವರು ಭವಿಷ್ಯವನ್ನು ಇದೇ ರೀತಿಯಾಗಿ ನುಡಿದಿದ್ರು. ಮದ್ದಿಲ್ಲದ ಕಾಯಿಲೆ ಬರುತ್ತೆ, ಸಾಕಷ್ಟು ಜನರನ್ನು ಬಲಿ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ಅಂತ ಎಚ್ಚರಿಕೆಯನ್ನು ನೀಡಿದರು. ಅದೇ ರೀತಿಯಾಗಿ ಕೊರೋನಾ ಸಾಕಷ್ಟು ತಿಂಗಳುಗಳ ಕಾಲ ಜನರ ಪ್ರಾಣವನ್ನು ಹಿಂಡಿತ್ತು. ಅದೇ ರೀತಿಯಾಗಿ ಇದೀಗ ಅವರು ನಾಯಿಗಳ ಹಾವಳಿ ಹೆಚ್ಚಾಗುವ ಬಗ್ಗೆ ಹೇಳ್ತಿದ್ದಾರೆ. ಈಗಾಗಲೇ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಲ್ಲಿ ನಾಯಿಗಳ ಹಾವಳಿ ಹಾಗೆ ದಾಳಿ ಹೆಚ್ಚಾಗ್ತಾ ಇದೆ. ಕೆಲವು ಭಾಗದಲ್ಲಂತೂ ನಾಯಿಗಳ ದಾಳಿಯಿಂದ ಸಾವು ಸಂಭವಿಸಿರೋದು ಸಹ ಇದೆ. ಅಲ್ಲದೆ ಹುಬ್ಬಳ್ಳಿ ಮಹಾನಗರದಲ್ಲಿ ನಾಯಿಗಳ ಹಾವಳಿ ವಿಪರೀತವಾಗಿದೆ. ಒಂದೇ ದಿನ 20ಕ್ಕೂ ಹೆಚ್ಚು ಜನರಿಗೆ ನಾಯಿಗಳು ಕಚ್ಚಿದ್ವು. ಇದರಿಂದ ಜನ ಕಂಗಾಲಾಗಿದ್ದರು. ಇದೇ ಪರಿಸ್ಥಿತಿ ಮುಂದುವರಿಯಲಿದೆ. ಅಲ್ಲದೆ ಗಂಭೀರ ಪರಿಣಾಮಗಳು ಆಗುತ್ತೆ ಅಂತ ಕೋಡಿ ಶ್ರೀಗಳು ಎಚ್ಚರಿಕೆಯನ್ನು ನೀಡಿದ್ದಾರೆ. ಇನ್ನು ರಾಜ್ಯದಲ್ಲಿ ಸಾಂಕ್ರಾಮಿಕ ರೋಗ ರುಜಿನಗಳು ಹೆಚ್ಚಾಗುತ್ತೆ ಅಂತ ಹೇಳಿದ್ದಾರೆ. ನಾಯಿಗಳ ಹಾವಳಿಯ ಜೊತೆಗೆ ಕೋತಿಗಳ ಹಾವಳಿಯೂ ಹೆಚ್ಚಾಗಲಿದೆ ಅಂತ ಶ್ರೀಗಳು ತಮ್ಮ ಭವಿಷ್ಯವಾಣಿಯಲ್ಲಿ ತಿಳಿಸಿದ್ದಾರೆ. ಜೊತೆಗೆ ಧಾರಾಕಾರ ಮಳೆ, ಕೋತಿಗಳ ಹಾವಳಿಯಿಂದ ರೈತರಿಗೆ ಸಮಸ್ಯೆ ಬರುತ್ತೆ. ರಾಜ್ಯದಲ್ಲಿ ಮತ್ತಷ್ಟು ಮಳೆ ಆಗುತ್ತೆ ಅಂತ ಹೇಳುವ ಮೂಲಕವಾಗಿ ರೈತಾಪಿ ವರ್ಗ ಹಾಗೆ ಸಾರ್ವಜನಿಕರು ಆತಂಕ ಪಡುವಂತಾಗಿದೆ. ಆದರೆ ಶ್ರೀಗಳು
ಮತ್ತೊಂದು ನಿರಾಳ ಆಗುವಂತಹ ಭವಿಷ್ಯವನ್ನು ಸಹ ನುಡಿದಿದ್ದಾರೆ. ರೈತರು ಬೆಳೆದ ಫಸಲು ಎಲ್ಲವೂ ಹಾಳಾಗಿ ಹೋಗೋದಿಲ್ಲ, ರೈತರಿಗೆ ಹೆಚ್ಚು ನಷ್ಟ ಆಗೋದಿಲ್ಲ, ಹೀಗಾಗಿ ರೈತರು ಆತಂಕ ಪಡಬೇಕಾಗಿಲ್ಲ ಅಂತಲೂ ಅವರು ಹೇಳಿದ್ದಾರೆ. ಒಟ್ಟಾರೆಯಾಗಿ ಈ ಬಾರಿ ಅವರು ನುಡಿದಂತಹ ಭವಿಷ್ಯ ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ ಅಂತಲೇ ಹೇಳ್ಬೋದು. ಹಾಗಾದರೆ ವೀಕ್ಷಕರೇ, ಅವರು ನುಡಿದಂತಹ ಭವಿಷ್ಯದ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.